Guys, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಆಲ್ರೆಡಿ ಮಾಕ್ ರಿಸಲ್ಟ್ಸ್ ಬಂದಿದೆ. ಸೊ ಇವಾಗ ನೆಕ್ಸ್ಟ್ ಏನು ಮತ್ತು ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಏನಂದರೆ ನನಗೆ ಕಾಲೇಜ್ ಅಲೌಟ್ ಆಗಿಲ್ಲ ಅಂತ ತುಂಬ ಸ್ಟೂಡೆಂಟ್ಸ್ ಮೆಸೇಜ್ ಮಾಡ್ತಾಯಿದ್ದಾರೆ ವಾಟ್ಸಪ್ಪಲ್ಲಿ. ಸೊ ಟೆನ್ಷನ್ ಆಗಿಬಿಡ್ರಿ, ಏನು ಅಂಥದ್ದೇನಾಗಿಲ್ಲ. ಸೊ ಇದು ಜಸ್ಟ್ ಮಾಕ್ ರಿಸಲ್ಟ್ಸು, ಇದು ಫೈನಲ್ ರಿಸಲ್ಟ್ ಅಲ್ಲ. ಅದನ್ನೇ ರಿಪೀಟ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಯಾರೂ ಟೆನ್ಷನ್ ತೊಗೋಬೇಡ್ರಿ. ನೆಕ್ಸ್ಟ್ ಏನಂದರೆ ಇವಾಗ ಮಾಕ್ ರಿಸಲ್ಟ್ಸ್ ಬಂತು. ಸೊ ನೆಕ್ಸ್ಟ್ ಏನು ಮಾಡಬೇಕು, ಆಬ್ಸೆಂಟ್ರಿ. ಇವಾಗ ಕೆಲವೊಬ್ರದ್ದು ಡೌಟ್ ಏನಂದರೆ, ಇವಾಗ ಕೆಲವೊಬ್ಬರು 2 ಕೋರ್ಸ್ ಇಂಜಿನಿಯರಿಂಗ್ ಆಬ್ಸೆಂಟ್ರಿ ಮಾಡಿರ್ತಾರೆ, BSc ನರ್ಸಿಂಗ್ ಆಬ್ಸೆಂಟ್ರಿ ಮಾಡಿರ್ತಾರೆ, ಅಥವಾ ಎಲ್ಲ ಕೋರ್ಸ್ ಆಬ್ಸೆಂಟ್ರಿ ಮಾಡಿರ್ತಾರೆ. ನಿಮಗೆ ಒಂದೇ ಕೋರ್ಸ್ ಅಲೌಟ್ ಆಗುತ್ತೆ, ಎಲ್ಲ ಕೋರ್ಸ್ ಅಲೌಟ್ ಆಗಲ್ಲ. ಅದು ಕೂಡ ಡೌಟು. ಆಬ್ಸೆಂಟ್ರಿ ಎಲ್ಲ ಕೋರ್ಸ್ ಮಾಡಿದರೆ ಎಲ್ಲ ಕೋರ್ಸ್ ಸಿಗುತ್ತಾ? ಇಲ್ಲ, ಸಿಗಲ್ಲ. ಯಾವುದಾದ್ರೂ ಒಂದು ಕೋರ್ಸ್ ಮಾತ್ರ ಅಲೌಟ್ ಆಗುತ್ತೆ, ಮೈಂಡಲ್ಲಿ ಇರಲಿ. ಸೊ ನೆಕ್ಸ್ಟ್ ಏನು ನೋಡ್ಕೊಳ್ರಿ, ಕಾಲೇಜ್ ಸಿಕ್ಕೋರು ಏನು ಮಾಡಬೇಕು, ಸಿಕ್ಕಿಲ್ಲ ಅನ್ನೋರು ಏನು ಮಾಡಬೇಕು, ನಿಮ್ಮೆಲ್ಲ ಡೌಟ್ಸ್ಗೆ ನಾನು ಕ್ಲಿಯರ್ ಮಾಡ್ತೀನಿ. ಇವಾಗ ವಿಡಿಯೋ ಕರೆಕ್ಟಾಗಿ ಎಲ್ಲರೂ ಕೊನೆವರೆಗೂ ನೋಡಿರಿ. ನಿಮ್ಮ ಫ್ರೆಂಡ್ಸ್ ಯಾರಿದ್ರು ಎಲ್ರಿಗೂ ಶೇರ್ ಮಾಡಿರಿ. ಕೆ ಸಿ ಟಿ ಸ್ಟೂಡೆಂಟ್ಸ್ ಯಾರ್ಯಾರಿದ್ದಾರೆ ಎಲ್ರಿಗೂ ಶೇರ್ ಮಾಡಿರಿ. ಮತ್ತು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮಗೆ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ಸಿಗುತ್ತೆ ನನ್ನ ಚಾನಲಿಂದ. ಸೊ ನೋಡ್ಕೋಬೋದು. ಇವಾಗ ಫಸ್ಟ್ ಏನಂದರೆ ಮಾಕ್ ರಿಸಲ್ಟ್ಸ್ ಬಂತು, ಅಲ್ಲಿ ಏನೇನು ಚೆಕ್ ಮಾಡ್ಕೋಬೇಕು, ಏನೇನು ಇರುತ್ತೆ ಅನ್ನೋದು ತಿಳಿಸ್ತೀನಿ. ಫಸ್ಟ್ ಕರೆಕ್ಟಾಗಿ ನೋಡ್ಕೊಳ್ರಿ. ಎಲ್ಲರೂ ವಿಡಿಯೋ ಯಾರೂ ಸ್ಕಿಪ್ ಮಾಡಬೇಡ್ರಿ, ಏನೂ ಅರ್ಥ ಆಗಲ್ಲ. ಕರೆಕ್ಟಾಗಿ ವಿಡಿಯೋ ನೋಡಿರಿ. ನೋಡ್ಕೋಬೋದು. ಇವಾಗ ಫಸ್ಟು ನಿಮಗೆ ಮಾಕ್ ರಿಸಲ್ಟ್ಮೆಂಟ್ ಸೀಟ್ ಓಪನ್ ಆದಮೇಲೆ ಫಸ್ಟ್ ನಿಮ್ಮ ಹೆಸರು ಬರುತ್ತೆ, ನಿಮ್ಮ ರ್ಯಾಂಕ್ ಬರುತ್ತೆ. ರ್ಯಾಂಕ್ ಎಷ್ಟಿದೆ ನೋಡಿರಿ. ಇದು ಜಸ್ಟ್ ಯಾರಾದರೂ ಒಬ್ಬರದ್ದು ರಿಸಲ್ಟ್ ಶೋ ಮಾಡಿ ತೋರಿಸ್ತಾ ಇದ್ದೀನಿ, ಸುಮ್ಮನೆ ಎಕ್ಸಾಂಪಲ್ಲು. ನೋಡ್ಕೋಬೋದಿಲ್ಲ, ರ್ಯಾಂಕು 1,96,885 ಇದೆ. ಸೊ ಇಷ್ಟೇನೆಂದರೆ ಇದು ನೋಡ್ಕೋಬೋದು, ರ್ಯಾಂಕು ನರ್ಸಿಂಗ್ ರ್ಯಾಂಕು. ಸೊ ಕೋರ್ಸ್ದು ನರ್ಸಿಂಗು. ಆ್ಯಂಡ್ ಕಾಲೇಜ್ ಯಾವ ಕಾಲೇಜ್ ಅಲೌಟ್ ಆಗಿದೆ ನೋಡಿರಿ, ಶಾಂತಿಧಾಮ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸ್ ಬೆಂಗಳೂರು, ಇದು ಕಾಲೇಜ್ ಅಲೌಟ್ ಆಗಿದೆ. ಆ್ಯಂಡ್ ಕೋರ್ಸ್ ಅಲೌಟೆಡ್ BSc ನರ್ಸಿಂಗ್ ಗೌರ್ಮೆಂಟ್ ಕಾಲೇಜ್ ಇನ್ ಗೌರ್ಮೆಂಟ್ ಸೀಟು, ಇದು ಅರ್ಥ ಆಗುತ್ತೆ. ಜಿ ಅಂದರೆ ಗೌರ್ಮೆಂಟ್ ಕಾಲೇಜಿನ ಗೌರ್ಮೆಂಟ್ ಸೀಟ್ ಅಂತ ಇರುತ್ತೆ. ಆ್ಯಂಡ್ ನೆಕ್ಸ್ಟು ಕ್ಯಾಟಗರಿ ಇವ್ರದ್ದು ಕ್ಯಾಟಗರಿ ನೋಡ್ಕೋಬೋದು. ಕ್ಯಾಟಗರಿ ಜಿ ಎಮಲ್ಲಿ ಕ್ಯಾಟಗರಿ ಅಲೌಟೆಡ್ GM ಅಂದರೆ ಜನರಲ್ ಮೆರಿಟು. ಆ್ಯಂಡ್ ನೆಕ್ಸ್ಟು ಅಲೌಟೆಡ್ ಆಪ್ಷನ್ ಸೀರಿಯಲ್ ನಂಬರ್, ಇದು 37. ಏನಂದರೆ ಇವಾಗ ನೀವು ಎಕ್ಸಾಂಪಲ್ಲು 100 ಆಬ್ಸೆಂಟ್ರಿ 100 ಕಾಲೇಜಸ್ ಆ್ಯಡ್ ಮಾಡಿರ್ತೀರ, ಅದರಲ್ಲಿ ಇವರಿಗೆ ಏನಂದರೆ 37 ಕಾಲೇಜಸ್ ಸಿಕ್ಕಿದೆ, ಈ ರೀತಿ. ಸೊ ಇಷ್ಟೇನೆಂದರೆ ಮಾಕ್ ರಿಸಲ್ಟ್ಸ್ ಬಗ್ಗೆ ಇದೇ. ಇವಾಗ ಏನಂದರೆ ನಿಮಗೆ ಇವಾಗ ಈ ಕಾಲೇಜ್ ಸಿಕ್ಕಿದೆ ಅಂದರೆ ನೀವು ಹೋಗಿ ಅಡ್ಮಿಷನ್ ಆಗೋಕ್ಕೆ ಬರಲ್ಲ. ಇನ್ನು ಪ್ರೊಸೀಜರ್ ತುಂಬ ಇದೆ. ಇದು ಜಸ್ಟ್ ನಿಮಗೆ ಟ್ರಯಲ್ ರಿಸಲ್ಟು. ಫೈನಲ್ ರಿಸಲ್ಟಲ್ಲಿ ಅದು 15ನೇ ತಾರೀಕು ಬಿಡ್ತಾರೆ. ಸೊ ಅದೇ ರಿಸಲ್ಟು ಅಲ್ಲಿ ಆ 15ನೇ ತಾರೀಕಲ್ಲಿ ಬರೋ ರಿಸಲ್ಟು ಅದೇ ನಿಮಗೆ ಫೈನಲ್ ರಿಸಲ್ಟು. ಅಲ್ಲೇನು ಇದೇ ಕಾಲೇಜ್ ಸಿಕ್ಕರೆ ಅಲ್ಲಿ ಕೂಡ ನಿಮಗೆ ಪ್ರೊಸೀಜರ್ ಇರುತ್ತೆ. ಮುಂದೆ ಏನು ಮಾಡಬೇಕು, ಕಾಲೇಜಿಗೆ ಅಡ್ಮಿಷನ್ ಆಗಬೇಕಂದ್ರೆ, ಅಥವಾ ನಿಮಗೆ ಕಾಲೇಜ್ ಇಷ್ಟ ಇಲ್ಲ ಅಂದರೆ ಏನು ಮಾಡಬೇಕು, ಅದೆಲ್ಲ ಪ್ರೊಸೀಜರ್ ಇರುತ್ತೆ. ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇ ಹೇಳಿದೆಲ್ಲ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಇರುತ್ತೆ. ಸೊ ಚಾಯ್ಸಸ್ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಅದ್ರ ಬಗ್ಗೆ ವರಿ ಬೇಡ. ಜಸ್ಟ್ ಇವಾಗ ಏನಂದರೆ ನಿಮಗೆ ಮಾಕ್ ರಿಸಲ್ಟ್ಸ್ ಬಗ್ಗೆ ನಿಮಗೆ ಅರ್ಥ ಆಗಲಿ ಅಂತ ಈ ವಿಡಿಯೋ ಸಪ್ರೇಟಾಗಿ ಮಾಡ್ತಾಯಿದ್ದೀನಿ. ಇವಾಗ ಆಲ್ರೆಡಿ ರಿಸಲ್ಟ್ ಬಂತು. ಸೊ ನೆಕ್ಸ್ಟ್ ಇನ್ಫಾರ್ಮೇಷನ್ ಏನಂದರೆ, ನೀವು ಇವಾಗ ಹೋಗಿ ಡೈರೆಕ್ಟ್ ಅಡ್ಮಿಷನ್ ಆಗಂಗಿಲ್ಲ. ಇದು ಜಸ್ಟ್ ನಿಮಗೆ ಟ್ರಯಲ್ ರಿಸಲ್ಟು, ಫೈನಲ್ ರಿಸಲ್ಟ್ ಅಲ್ಲ. ಸೊ ಇವಾಗ ನೆಕ್ಸ್ಟ್ ಏನು ಮಾಡಬೇಕು ನೀವು, ಇವಾಗ ನಿಮಗೆ ಈ ಕಾಲೇಜ್ ಇಷ್ಟ ಇದೆ ಅಂದ್ಕೊಳ್ರಿ. ಈ ಕಾಲೇಜ್ ಇಷ್ಟ ಇದ್ದರೆ ಅದನ್ನೇ ಅಷ್ಟೇ ಬಿಟ್ಬಿಡ್ರಿ, ಆಬ್ಸೆಂಟ್ರಿ ಮಾಡೋಕ್ಕೆ ಹೋಗ್ಬೇಡ್ರಿ, ಏನೂ ಮಾಡೋಕ್ಕೆ ಹೋಗ್ಬೇಡ್ರಿ, ಅಷ್ಟೇ ಬಿಟ್ಬಿಡ್ರಿ. ನಿಮಗೆ 15ನೇ ತಾರೀಕು ಫೈನಲ್ ರಿಸಲ್ಟ್ ತಂತಾನೆ ಬಂದುಬಿಡುತ್ತೆ, ಆಟೋಮೆಟಿಕ್ ಫೇಚ್ ಆಗಿಬಿಡುತ್ತೆ ರಿಸಲ್ಟು. ಆ್ಯಂಡ್ ನೆಕ್ಸ್ಟ್ ಈ ಕೆಲವೊಬ್ಬರಿಗೆ ನನಗೆ ಕಾಲೇಜ್ ಇಷ್ಟ ಆಗಿಲ್ಲ, ಇವಾಗ ಸಿಕ್ಕಿರೋ ಕಾಲೇಜಲ್ಲಿ ಮಾಕ್ ರಿಸಲ್ಟಲ್ಲಿ ಸಿಕ್ಕಿರೋ ಕಾಲೇಜಲ್ಲಿ ಇಷ್ಟ ಆಗಿಲ್ಲ, ನಾನು ಆಬ್ಸೆಂಟ್ರಿ ಮತ್ತು ಇನ್ನೊಂದು ಸಲ ಈ ಕಾಲೇಜ್ ಲೇಟ್ ಮಾಡಿ ಇನ್ನೊಂದು ಸಲ ಮಾಡ್ತೀನಿ ಅನ್ನೋರು ಕೂಡ ಆ ರೀತಿ ಕೂಡ ಮಾಡ್ಬೋದು. ಆಬ್ಸೆಂಟ್ರಿ ಇವತ್ತು ಮಧ್ಯಾಹ್ನ ಓಪನ್ ಆಗುತ್ತೆ, ಲಿಂಕ್ ಓಪನ್ ಆಗುತ್ತೆ. ನಾನು ಆಬ್ಸೆಂಟ್ರಿ ಬಿಟ್ಟಾಗ ಇನ್ಫಾರ್ಮ್ ಮಾಡ್ತೀನಿ, ಆವಾಗ ನೀವು ಮತ್ತೊಮ್ಮೆ ಆಬ್ಸೆಂಟ್ರಿ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇವಾಗ ಜಸ್ಟ್ ಇದು ನಿಮಗೆ ಸುಮ್ಮನೆ ಟ್ರಯಲ್ ರಿಸಲ್ಟು. ಪದೇ ಹೇಳ್ತಾ ಇದ್ದೀನಿ, ಇದು ಫೈನಲ್ ರಿಸಲ್ಟ್ ಅಲ್ಲ, ಕಾಲೇಜ್ಗೆ ಹೋಗೋಂಗೆ ಕೂಡ ಇಲ್ಲ. ಜಸ್ಟ್ ನಿಮಗೆ ಮಾಕ್ ರಿಸಲ್ಟ್ಸು, ಟ್ರಯಲ್ ರಿಸಲ್ಟು ಮೈಂಡಲ್ಲಿ ಇರಲಿ. ನಿಮಗೆ ಫೈನಲ್ ರಿಸಲ್ಟ್ ಯಾವಾಗ ಬರುತ್ತಂದರೆ, ಇವಾಗ ಮತ್ತೆ ಆಪ್ಷನ್ ಎಂಟ್ರಿ ಮಾಡಿ, ನಾನು ಅದನ್ನು ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ರಿ. ಏನಂದರೆ ಫಸ್ಟ್ ಆಫ್ ಆಲ್ ಇವಾಗ ನಿಮಗೆ ಈ ಕಾಲೇಜ್ ಇಷ್ಟ ಇದ್ದರೆ, ಇವಾಗ ಇದು ಮಾಕ್ ರಿಸಲ್ಟ್ ಅಂದ್ಕೊಳ್ರಿ, ಇದು ಮಾಕ್ ರಿಸಲ್ಟ್ ಆಯಿತಾ. ಈ ಕಾಲೇಜ್ ನಿಮಗೆ ಇಷ್ಟ ಇದೆ, ನಾನು ಈ ಕಾಲೇಜಿಗೆ ಅಡ್ಮಿಷನ್ ಆಗ್ತೀನಿ ಅಂದರೆ, ನೀವು ಇವಾಗ ಆಬ್ಸೆಂಟ್ರಿ ಬಿಟ್ಟಾಗ ಮಧ್ಯಾಹ್ನ ಇವತ್ತಿಂದ ಆಬ್ಸೆಂಟ್ರಿ ಮತ್ತೆ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟು 9 ತಾರೀಕುವರೆಗೂ ಇರುತ್ತೆ ಆಪ್ಷನ್ ಎಂಟ್ರಿ. ಇವಾಗ ಏನಂದರೆ ಇವಾಗ ನಿಮಗೆ ಈ ಕಾಲೇಜ್ ಸಿಕ್ಕಿದೆ. ಸೊ ಈ ಕಾಲೇಜ್ ಸಿಕ್ಕಿದೆ, ನನಗೆ ಇದೇ ಕಾಲೇಜ್ ಇಷ್ಟ ಇದೆ, ನಾನು ಆಬ್ಸೆಂಟ್ರಿ ಮಾಡೋಕ್ಕೆ ಹೋಗಲ್ಲ ಅಂತ ನಿಮ್ಮ ಮೈಂಡಲ್ಲಿ ಇದ್ದರೆ ಆಬ್ಸೆಂಟ್ರಿ ಮಾಡೋಕ್ಕೆ ಹೋಗಬೇಡ್ರಿ. ಮತ್ತು ನಿಮಗೆ ಏನಂದರೆ 15ನೇ ತಾರೀಕು ನಿಮ್ಗೆ ಏನಂದರೆ ನಿಮ್ಮ ರಿಸಲ್ಟ್ ಶೋ ಆಗುತ್ತೆ. ಅದರಲ್ಲಿ ಇದೇ ಕಾಲೇಜ್ 90% ಇದೇ ಕಾಲೇಜ್ ಸಿಕ್ಕಿರುತ್ತೆ ನಿಮಗೆ, ಯಾಕಂದರೆ ಚೇಂಜಸ್ ಆಗಲ್ಲ. 10% ಅಷ್ಟು ಚೇಂಜಸ್ ಆಗೋ ಸಾಧ್ಯತೆ ಇರುತ್ತೆ, ಇಲ್ಲ ಇರಲ್ಲ.
ಸೊ ನೆಕ್ಸ್ಟ್ ಏನಂದರೆ ಇವಾಗ ನಿಮಗೆ ಈ ಕಾಲೇಜ್ ಇಷ್ಟನೇ ಇಲ್ಲ, ಮಾರ್ಕ್ ಅಲರ್ಟ್ನಲ್ಲಿ ನಿಮಗೆ ಈ ಕಾಲೇಜ್ ಸಿಕ್ಕಿದೆ, ಈ ಕಾಲೇಜ್ ಇಷ್ಟ ಇಲ್ಲ, ನಾನು ಈ ಕಾಲೇಜ್ ಡಿಲೀಟ್ ಮಾಡಿ ಬೇರೆ ಕಾಲೇಜ್ ಇನ್ನೂ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡ್ತೀನಿ ಅನ್ನೋರು ಇವತ್ತು ಮಧ್ಯಾಹ್ನ ಆಪ್ಷನ್ ಎಂಟ್ರಿ ಬಿಡ್ತಾರೆ. ಆವಾಗ ನೀವು ಜಾಸ್ತಿ ಆ್ಯಡ್ ಮಾಡ್ಕೋಬಹುದು, ಆಪ್ಷನ್ ಎಂಟ್ರಿ ಮಾಡ್ಕೋಬಹುದು. ಆ್ಯಂಡ್ ಇನ್ನೂವರೆಗೂ ಯಾರು ಆಪ್ಷನ್ ಎಂಟ್ರಿ ಮಾಡಿಲ್ಲ ಅವರು ಕೂಡ ಆಪ್ಷನ್ ಎಂಟ್ರಿ ಮಾಡ್ಕೋಬಹುದು. ಆಪ್ಷನ್ ಎಂಟ್ರಿ ಓಪನ್ ಆಗುತ್ತೆ ಮಧ್ಯಾಹ್ನ 2 ಗಂಟೆ ಅಥವಾ 2:30 ಅಥವಾ 3 ಗಂಟೆಯಿಂದ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಲಿಂಕ್ ಬಿಡ್ತಾರೆ, ಆವಾಗ ನಾನು ನಿಮಗೆ ಗ್ರೂಪಲ್ಲಿ ಪ್ರೊವೈಡ್ ಮಾಡ್ತೀನಿ, ಇನ್ಫಾರ್ಮೇಷನ್ ಕೊಡ್ತೀನಿ. ಅಲ್ಲಿವರೆಗೂ ಏನಂದರೆ ಈ ರೀತಿ ಎಲ್ಲರೂ ಮಾರ್ಕ್ ರಿಸಲ್ಟ್ ಅಲಾಟ್ಮೆಂಟ್ ಚೆಕ್ ಮಾಡ್ಕೊಳ್ರಿ. ನಿಮಗೆ ವೆರಿ ಇಂಪಾರ್ಟೆಂಟು, ನಿಮ್ಮದು ರ್ಯಾಂಕ್ ಇರುತ್ತೆ ಮತ್ತು ಕಾಲೇಜ್ ಹೆಸರು ಇರುತ್ತೆ ಮತ್ತು ಕೋರ್ಸ್ ಅಲೋಟೆಡ್ ಇರುತ್ತೆ. ಆ್ಯಂಡ್ ಕೋರ್ಸ್ ನಿಮ್ಮದು ಯಾವ ಕ್ಯಾಟಗರಿಗೆ ಅಲೋಟ್ ಆಗಿದೆ ಅದು ಕೂಡ ಇರುತ್ತೆ. ಮತ್ತು ನಿಮಗೆ ಎಷ್ಟನೇ ಆಪ್ಷನ್ಸ್ ಕಾಲೇಜ್ ಅಲೋಟ್ ಆಗಿದೆ ಅದು ಕೂಡ ಇರುತ್ತೆ, ನೋಡ್ಕೋಬೋದು. 37ನೇ ಕಾಲೇಜು ಇವರು ಫಾರ್ ಎಕ್ಸಾಂಪಲ್ 100 ಕಾಲೇಜಲ್ಲಿ ಇವರಿಗೆ 37ನೇ ಕಾಲೇಜು ಅಲೋಟ್ ಆಗಿದೆ, ಈ ರೀತಿ ಅರ್ಥ. ಸೊ ನೆಕ್ಸ್ಟ್ ಏನಂದರೆ ಇವಾಗ ಸೀಟ್ ಸಿಕ್ಕೋರು ಏನು ಮಾಡಬೇಕು, ಸೀಟ್ ಸಿಗದಿದ್ರೆ ಏನು ಮಾಡಬೇಕು. ಸೀಟ್ ಸಿಕ್ಕೋರಿಗೆ ನಾನು ಆಲ್ರೆಡಿ ಇದನ್ನೇ ಹೇಳದೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಸೀಟ್ ಸಿಕ್ಕೋರಿಗೆ ಏನಂದರೆ ಮತ್ತೊಂದು ಸಲ ರಿಪೀಟ್ ಮಾಡ್ತೀನಿ. ಸೀಟ್ ಸಿಕ್ಕೋರಿಗೆ ಏನಂದರೆ ನೀವು ನಿಮಗೆ ಕಾಲೇಜ್ ಇಷ್ಟ ಆಗಿದ್ರೆ ಅಷ್ಟೇ ಬಿಟ್ಬೇಡಿ, ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋಗಬೇಡ್ರಿ. ನಿಮಗೆ ಫೈನಲ್ ರಿಸಲ್ಟಲ್ಲಿ ಮತ್ತು ನಿಮ್ದು ಫೈನಲ್ ರಿಸಲ್ಟಲ್ಲಿ ಫೇಚ್ ಆಗಿಬಿಡುತ್ತೆ, ನಿಮಗೆ ಕಾಲೇಜ್ ಸಿಗುತ್ತೆ. ಸೊ ನೆಕ್ಸ್ಟು ಅಕಸ್ಮಾತ್ ನಿಮಗೆ ಇವಾಗ ಕಾಲೇಜ್ ಸಿಕ್ಕಿದೆ ಆದರೂ ನಾನು ಬೇರೆ ಕಾಲೇಜ್ನ ಟ್ರೈ ಮಾಡ್ತೀನಿ, ಈ ಕಾಲೇಜ್ ಬೇಡ ಅನ್ನೋರು ನೀವು ಇವತ್ತು ಆಪ್ಷನ್ ಎಂಟ್ರಿ ಬಿಟ್ಟಾಗ ಮಧ್ಯಾಹ್ನ ಆಪ್ಷನ್ ಎಂಟ್ರಿ ಬಿಡ್ತಾರೆ, ಆವಾಗ ನೀವು ಚೇಂಜಸ್ ಮಾಡ್ಕೋಬೋದು, ಬೇರೆ ಕಾಲೇಜ್ ಕೂಡ ಆ್ಯಡ್ ಮಾಡ್ಕೋಬೋದು, ಇದು ಡಿಲೀಟ್ ಕೂಡ ಮಾಡ್ಕೋಬೋದು. ಆ್ಯಂಡ್ ಇನ್ನೊಂದು, ಯಾರಿಗೆ ಸೀಟ್ ಸಿಕ್ಕಿಲ್ಲ ಇವಾಗ ಈ ರೀತಿ ನೋಡ್ಕೋಬೋದು. ಸೊ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವರಿಗೆ ಏನಂದರೆ ಯು ಹ್ಯಾವ್ ನಾಟ್ ಬಿನ್ ಅಲೋಟೆಡ್ ಎನಿ ಸೀಟ್ ಅಂತ ಇರುತ್ತೆ. ಸೊ ಇದ್ರ ಬಗ್ಗೆ ಏನೂ ವರಿ ಆಗೋದು ಬೇಡ. ಎಲ್ಲರೂ ಏನಂದರೆ ಇವತ್ತು ಆಪ್ಷನ್ ಎಂಟ್ರಿ ಬಿಟ್ಟಾಗ ಆಲ್ಮೋಸ್ಟ್ 1,50,000 ರ್ಯಾಂಕ್ ಮೇಲೆ ಇರೋರು ಪ್ರತಿಯೊಬ್ಬರು ಹೇಳ್ತಾ ಇದ್ದೀನಿ, ನಿಮ್ಮ ಸೇಫ್ಟಿಗೋಸ್ಕರ ನಿಮಗೆ 3rd ರೌಂಡ್ವರೆಗೂ ಪಾರ್ಟಿಸಿಪೇಟ್ ಮಾಡಬೇಕು. ಕಾಲೇಜ್ ಸಿಗಬೇಕಂದ್ರೆ ಕಂಪಲ್ಸರಿ 200 ಅಬೌವ್ ಕಾಲೇಜಸ್ನ ಎಂಟ್ರಿ ಮಾಡಿರಿ. ಆಪ್ಷನ್ ಎಂಟ್ರಿಯಲ್ಲಿ ಒಂದು 2-3 ಅವರ್ಸ್ ಟೈಮ್ ಹೋದರೂ 2-3 ಅವರ್ಸ್ ಎಲ್ಲಾದರೂ ಹೋಗಿ ವೇಸ್ಟ್ ಮಾಡ್ತೀರಾ, ಅದೇ 2-3 ಅವರ್ಸ್ ಇಲ್ಲಿ ಕೂತು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿರಿ. ಒಂದು 200 to 300 ಕಾಲೇಜ್ನ ಯಾಡ್ ಮಾಡಿರಿ. ಬಿ ಎಸ್ ನರ್ಸಿಂಗ್, ಇಂಜಿನಿಯರಿಂಗ್ ಆಗಲಿ, ಬೇರೆ ಕೋರ್ಸ್ ಆಗಲಿ, ಅಗ್ರಿಕಲ್ಚರ್ ಆಗಲಿ, ಫಾರ್ಮಸಿನೂ ಆಪ್ಷನ್ ಎಂಟ್ರಿ ಬಿಟ್ಟಿಲ್ಲ, ಅದು ಸೀಟ್ ಮಾಡಿ ಬಿಟ್ಟ ಮೇಲೆ ಬಿಡ್ತಾರೆ, ಅದು ನಾನು ಇನ್ಫಾರ್ಮ್ ಮಾಡ್ತೀನಿ. ಜಸ್ಟ್ ಇವಾಗ ಏನಂದರೆ ನಿಮಗೆ ಇಂಜಿನಿಯರಿಂಗು ಆ್ಯಂಡ್ ಅಗ್ರಿಕಲ್ಚರು, ವೆಟ್ರನರಿ, ಬಿ ಎಸ್ ನರ್ಸಿಂಗ್ ಎಲ್ಲ ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ. ಸೊ ಕರೆಕ್ಟಾಗಿ ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡಿರಿ. ಬಿ ಎಸ್ ನರ್ಸಿಂಗ್ ಸ್ಟೂಡೆಂಟ್ಸ್ ಕಂಪಲ್ಸರಿ ಜಾಸ್ತಿ, ನೀವು ಕಂಪಲ್ಸರಿ ಮಿನಿಮಮ್ 300 ಆದರೂ ಕಾಲೇಜಸ್ ಆ್ಯಡ್ ಮಾಡಬೇಕು, ಯಾಕಂದರೆ ಸೀಟ್ಸ್ ತುಂಬ ಇದೆ. ನೀವು ಜಾಸ್ತಿ ಎಷ್ಟು ಕಾಲೇಜಸ್ ಆ್ಯಡ್ ಮಾಡ್ತೀರಾ ಅಷ್ಟು ನಿಮಗೆ ಸಿಗೋಕ್ಕೆ ಚಾನ್ಸಸ್ ಇರುತ್ತೆ. 2 ಲಕ್ಷ ರ್ಯಾಂಕ್ ಮೇಲೆ ಇರೋರು, 1,50,000 ರ್ಯಾಂಕ್ ಮೇಲೆ ಇರೋರು ಕರೆಕ್ಟಾಗಿ ಇವಾಗಲೇ ಹೇಳ್ತಾ ಇದ್ದೀನಿ, ಒಂದು 2-3 ಅವರ್ಸ್ ಕೂತು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿರಿ, ನಿಮಗೆ ಒಂದು ಒಳ್ಳೆ ಸೀಟ್ ಸಿಗುತ್ತೆ. ಇವಾಗ ಇದರಲ್ಲಿ ಜಸ್ಟ್ ಇದು ಮಾರ್ಕ್ ರಿಸಲ್ಟ್ಸು, ಇದರಲ್ಲಿ ಯಾರಿಗೆ ಸೀಟ್ ಸಿಕ್ಕಿಲ್ಲ ಇದ್ರಿಗೆ ಟೆನ್ಷನ್ ಏನು ತೊಗೋಬೇಡ್ರಿ. ಆಪ್ಷನ್ ಎಂಟ್ರಿ ಇವತ್ತು ಬಿಡ್ತಾರೆ, ಮತ್ತು ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡಿರಿ, ನಿಮಗೆ ಸೀಟ್ ಸಿಗುತ್ತೆ. ಸೊ ಯಾರೂ ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಎಷ್ಟೇ ಅಪ್ಡೇಟ್ಸು ಏನಂದರೆ ಸೀಟ್ ಸಿಕ್ಕೋರಿಗೆ ಕೂಡ ಹೇಳಿದ್ದೀನಿ, ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವರಿಗೂ ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ, ನಿಮಗೆ ಸೀಟ್ ಸಿಗುತ್ತೆ. ಆಪ್ಷನ್ ಎಂಟ್ರಿಲಿ ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡಿರಿ. ಇವತ್ತು ಆಪ್ಷನ್ ಎಂಟ್ರಿ ಬಿಡ್ತಾರೆ, ಆವಾಗ ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡಿರಿ. ಮಿನಿಮಮ್ ಏನಾದರೂ 200 ಮೇಲೆ ಕಾಲೇಜಸ್ ಆ್ಯಡ್ ಮಾಡಿರಿ, ನಿಮಗೆ ಸಿಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಏನಂದರೆ ನೋಡ್ಕೋಬೋದು ಇಲ್ಲಿ ಇವಾಗ. ಸೊ ಇಷ್ಟೇ ಅಪ್ಡೇಟ್ಸು. ಸೊ ನೆಕ್ಸ್ಟ್ ಏನಂದರೆ ಇವಾಗ ನಿಮಗೆ ನೋಡ್ಕೋಬೋದು ಆಪ್ಷನ್ ಎಂಟ್ರಿ ಮಧ್ಯಾಹ್ನದಿಂದ ಓಪನ್ ಆಗುತ್ತೆ, ಅದ್ರ ಬಗ್ಗೆ ನೋರಿಬೇಡ. ಆ್ಯಂಡ್ ಮಾರ್ಕ್ ರಿಸಲ್ಟ್ಸ್ಮೆಂಟ್ ಇನ್ನೂ ಯಾರು ಚೆಕ್ ಮಾಡ್ಕೊಂಡಿಲ್ಲ, ರಿಸಲ್ಟ್ಸ್ ನಾನು ಆಲ್ರೆಡಿ ಗ್ರೂಪಲ್ಲಿ ಬಿಟ್ಟಿದ್ದೀನಿ ಲಿಂಕು, ಎಲ್ಲರೂ ಚೆಕ್ ಮಾಡ್ಕೊಳ್ರಿ. ಮತ್ತು ಸೀಟ್ ಸಿಕ್ಕೋರಿಗೂ ಏನು ಮಾಡಬೇಕು ಅನ್ನೋದು ಹೇಳಿದ್ದೀನಿ, ಸೀಟ್ ಸಿಕ್ಕಿಲ್ಲ ಅನ್ನೋದು ಏನು ಮಾಡಬೇಕು ಅನ್ನೋ ಹೇಳಿದ್ದೀನಿ. ಯಾರಿಗೆ ಸೀಟ್ ಸಿಕ್ಕಿಲ್ಲ ಪದೇ ಹೇಳ್ತಾ ಇದ್ದೀನಿ, ಆದಷ್ಟು ಎಷ್ಟಾಗುತ್ತೆ ಅಷ್ಟು ಕಾಲೇಜ್ನ ಆಪ್ಷನ್ ಎಂಟ್ರಿ ಮಾಡಿರಿ, ನಿಮಗೆ ಒಳ್ಳೆ ಚಾನ್ಸಸ್ ಇರುತ್ತೆ. ಆ್ಯಂಡ್ ಇನ್ನೋರಿಗೆ ಯಾರು ಆಪ್ಷನ್ ಎಂಟ್ರಿ ಮಾಡಿಲ್ಲ ಅವರು ಕೂಡ ಆಪ್ಷನ್ ಎಂಟ್ರಿ ಮಾಡ್ಕೋಬೋದು. ವೆರಿಫಿಕೇಷನ್ ಸ್ಲಿಪ್ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಮೇನ್ ಬೇಕಾಗಿರೋದು ವೆರಿಫಿಕೇಷನ್ ಸ್ಲಿಪ್ ಇನ್ನು ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಕರೆಕ್ಟಾಗಿ ಡೌನ್ಲೋಡ್ ಮಾಡ್ಕೊಳ್ರಿ. ಆ್ಯಂಡ್ ಅಪ್ಲಿಕೇಶನಲ್ಲಿ ಮತ್ತು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇನ್ಕಮ್ ಎಲ್ಲರದು ಸೇಮ್ ಇರಲಿ, ಇಲ್ಲಾಂದರೆ ಮುಂದೆ ನಿಮಗೆ ಅಡ್ಮಿಷನ್ ಆಗೋ ತೊಂದರೆ ಆಗ್ಬೋದು. ಸೊ ಎಲ್ಲರೂ ಕರೆಕ್ಟಾಗಿ ಡೀಟೇಲ್ಸ್ ನೋಡ್ಕೊಳ್ರಿ. ಇವಾಗ ಏನಂದರೆ ಜಸ್ಟು ಮಾರ್ಕ್ ರಿಸಲ್ಟ್ಸ್ಮೆಂಟ್ ಬಗ್ಗೆ ಇಷ್ಟೇ ಅಪ್ಡೇಟ್ಸು. ರಿಸಲ್ಟ್ಸ್ ಎಲ್ಲರೂ ಚೆಕ್ ಮಾಡ್ಕೊಳ್ರಿ, ನಿಮ್ಮದು ರ್ಯಾಂಕ್ ಇರುತ್ತೆ, ನಿಮ್ಮದು ಕೋರ್ಸ್ ಇರುತ್ತೆ, ಯಾವ ಕಾಲೇಜ್ ಸಿಕ್ಕಿದೆ ಅದೆಲ್ಲ ಇರುತ್ತೆ. ಬಟ್ ಒಂದು ಮೈಂಡಲ್ಲಿ ಇರಲಿ, ನಿಮಗೆ ಎಷ್ಟು ಕೋರ್ಸ್ ಆಪ್ಷನ್ ಎಂಟ್ರಿ ಮಾಡಿದರೂ ನಿಮಗೆ ಒಂದೇ ಕೋರ್ಸ್ ಅಲಾಟ್ ಆಗೋದು, ಎಲ್ಲ ಕೋರ್ಸ್ ಸಿಗಲ್ಲ. ಇವಾಗ ನೀವು ಇಂಜಿನಿಯರಿಂಗ್ ಆದರೂ ಮಾಡಿರಿ, ಬಿ ಎಸ್ ನರ್ಸಿಂಗ್ ಆದರೂ ಮಾಡಿರಿ, ಎಷ್ಟು ಕೋರ್ಸ್ ಆದರೂ ಆಪ್ಷನ್ ಎಂಟ್ರಿ ಮಾಡಿರಿ, ನಿಮಗೆ ಸೀಟ್ ಅಲಾಟ್ ಆಗೋದು ಒಂದೇ ಕೋರ್ಸಿಗೆ ಮಾತ್ರ ಅಲಾಟ್ ಆಗೋದು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವುದಾದ್ರೂ ಒಂದು ಕೋರ್ಸ್ನ ಇಷ್ಟಪಟ್ಟು ನಿಮಗೆ ಅದೇ ಕೋರ್ಸ್ ಮಾಡಬೇಕು ಅಂತ ಅಂದರೆ ಮೈಂಡಲ್ಲಿ ಇದ್ದರೆ ಅದನ್ನೇ ಆ ಕೋರ್ಸ್ಗೆ ಫೋಕಸ್ ಮಾಡಿರಿ ಜಾಸ್ತಿ. ಯಾಕಂದರೆ ಇವಾಗ ಎಲ್ಲ ಕೋರ್ಸ್ನ ಆಪ್ಷನ್ ಎಂಟ್ರಿ ಮಾಡಿ ಒಳ್ಳೆ ಕಾಲೇಜ್ ಕೂಡ ಕಳ್ಕೊತೀರಾ. ಅದಕ್ಕೇನಂದರೆ ಕರೆಕ್ಟಾಗಿ ಯಾವುದಾದ್ರೂ ಒಂದು ಕಾಲೇಜ್ನ ಆಯ್ಕೆ ಮಾಡಿ, ಯಾವುದಾದ್ರೂ ಒಂದು ಕೋರ್ಸ್ನ ಆಯ್ಕೆ ಮಾಡಿ ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿರಿ, ನಿಮಗೆ ಒಳ್ಳೆ ಕಾಲೇಜ್ ಸಿಗುತ್ತೆ. ಸೊ ಇಷ್ಟೇ ಅಪ್ಡೇಟ್ಸು, ಎಲ್ಲರೂ ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡ್ಕೊಳ್ರಿ. ಇವತ್ತು ಮಧ್ಯಾಹ್ನದಿಂದ ಬಿಟ್ಟಾಗ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಇಷ್ಟು ಏನಂದರೆ ಮಾರ್ಕ್ ರಿಸಲ್ಟ್ಸ್ಮೆಂಟ್ ಬಗ್ಗೆ ಅಪ್ಡೇಟ್ಸು. ವಿಡಿಯೋ ಎಲ್ರಿಗೂ ಶೇರ್ ಮಾಡಿರಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.